ಹಾಯ್, ವೆಲ್ಕಮ್ ಬ್ಯಾಕ್ ಟು ತಸ್ವಿಕಾ ಸುಧಾ ಯೂಟ್ಯೂಬ್ ಚಾನಲ್. ಟುಡೇ ವಿಡಿಯೋದಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಅದೇನೆಂದರೆ ಹೌ ಟು ರೆಡ್ಯೂಸ್ ಯುವರ್ ಸ್ಕ್ರೀನ್ ಟೈಮ್. ಹೇಗೆ ನೀವು ಸ್ಕ್ರೀನ್ ಟೈಮ್ನ ರೆಡ್ಯೂಸ್ ಮಾಡ್ಕೋಬಹುದು. ನಾನು ಹೇಳೋ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡ್ಕೋಬಹುದು. ನಾನು ಕೂಡ ಕಡಿಮೆ ಮಾಡ್ಕೊಂಡಿದ್ದೀನಿ. ಮತ್ತು ನನ್ನ ಸ್ಕ್ರೀನ್ ಟೈಮ್ ಏನು ಎಷ್ಟು ಯೂಸ್ ಮಾಡ್ತೀನಿ ಅಂತ ನೀವು ತಿಳ್ಕೊಬೇಕಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ನಾನು ಖಂಡಿತ ನನ್ನ ಸ್ಕ್ರೀನ್ ಟೈಮ್ ಕೂಡ ಹೇಳ್ತೀನಿ ಎಷ್ಟು ಅಂತ. ಎಷ್ಟೋ ಜನ ಅನ್ಕೊಂತೀರ ನಾವು ಕೂಡ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡ್ಕೊಬೇಕು ಮತ್ತು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಅಂಥವರು ಈ ವಿಡಿಯೋ ನೋಡೋದ್ರಿಂದ ಖಂಡಿತ ಅವ್ರಿಗೆ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಎಲ್ಲೂ ನಿಮಗೆ ಬೋರ್ ಆಗೋ ರೀತಿಯೂ ಹೇಳಲ್ಲ. ಪಟ ಅಂತ ಏನಿದೆ ಇನ್ಫಾರ್ಮೇಷನ್ ಅದನ್ನು ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಫ್ರೀ ಅಲ್ವಾ, ಸೊ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಟಿಪ್ಪು ಹೇಳೋದಕ್ಕಿಂತ ಮುಂಚೆ ನಾನು ಒಂದು ವಿಷಯ ನಿಮಗೆ ಹೇಳಬೇಕು. ಏನು ಅಂದರೆ, ನೀವು ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡೋದ್ರಿಂದ ನಿಮ್ಮ ಜೀವನದ 5 ವರ್ಷಗಳನ್ನ ಸೇವ್ ಮಾಡಬಹುದು. ಅಷ್ಟು ನೀವು ಫೋನ್ ಯೂಸ್ ಮಾಡ್ತಿರ್ತೀರ. ಈ ಟಿಪ್ಸ್ನ ಯೂಸ್ ಮಾಡಿ ನಿಮ್ಮ ಜೀವನದ ಅತ್ಯಮೂಲ್ಯ 5 ವರ್ಷಗಳನ್ನ ನೀವು ಉಳಿಸ್ಕೊಬಹುದು. ಫಸ್ಟ್ ಟಿಪ್ಪು ಏನು ಅಂದರೆ, ಮಿನಿಮೈಸ್ ಯುವರ್ ಆ್ಯಪ್. ನಿಮಗೆ ಯಾವ್ಯಾವ ಆ್ಯಪು ಬೇಡ ಅನಿಸುತ್ತೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿ. ಅನ್ಇನ್ಸ್ಟಾಲ್ ಮಾಡಿದಷ್ಟು ಅದರಿಂದ ಡಿಸ್ಟ್ರಾಕ್ಷನ್ ನಿಮಗೆ ಕಡಿಮೆ ಆಗುತ್ತೆ. ಇವಾಗ ಹುಡುಗಿರಾದರೆ ಲೈಕ್ ಅವ್ರು ಯೂಸ್ ಮಾಡೋದು ಜಾಸ್ತಿ ಶಾಪಿಂಗ್ ಆ್ಯಪ್ಗಳು, ಮೀಶೋ ಆಗಿರ್ಬೋದು, ಅಮೆಝಾನು, ಫ್ಲಿಪ್ಕಾರ್ಟು ಅಥವಾ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು ಇವೆಲ್ಲ ಯೂಸ್ ಮಾಡ್ತೀರಾ. ಬೇಡದೇ ಇರೋದು ಏನಿದೆ ಅದನ್ನು ಆದಷ್ಟು ಅನ್ಇನ್ಸ್ಟಾಲ್ ಮಾಡಿ. ಇನ್ನು ನೆಕ್ಸ್ಟು ಹುಡುಗರಾಗಿದ್ದರೆ ಅವರು ಗೇಮ್ ಆಡೋದು ಜಾಸ್ತಿ ಮತ್ತು ಕಾರ್ಗಳ ಬಗ್ಗೆ ಜಾಸ್ತಿ ಆ್ಯಪ್ಗಳನ್ನ ಇಟ್ಕೊಂಡಿರ್ತಾರೆ. ಅಥವಾ ಮೂವಿಗಳು ನೋಡಬೇಕಂದ್ರೆ ಸುಮಾರು ಆ್ಯಪ್ಗಳನ್ನ ಇಟ್ಕೊಂಡಿರ್ತಾರೆ. ಅದನ್ನು ಆದಷ್ಟು ಯಾವ ಆ್ಯಪ್ ಬೇಕೋ ಅಂಥದ್ದನ್ನು ಇಟ್ಕೊಂಡು ಬೇರೆದನ್ನು ಅನ್ಇನ್ಸ್ಟಾಲ್ ಮಾಡೋದ್ರಿಂದ ನಿಮಗೆ ಟೈಮು ಸೇವ್ ಆಗುತ್ತೆ. ಯಾವುದು ಬೇಡ ಅನಿಸೋದು ಅದನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡಿ. ಬೇಡದೇ ಇರ್ತಕ್ಕಂತಹ ಆ್ಯಪ್ಗಳನ್ನ ಅನ್ಇನ್ಸ್ಟಾಲ್ ಮಾಡೋದ್ರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ. ಸೊ ಈ ಟಿಪ್ನ ಯೂಸ್ ಮಾಡಿ ನಿಮ್ಮ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡ್ಕೊಳ್ಳಿ. ಇನ್ನು ಸೆಕೆಂಡ್ ಟಿಪ್ ಬಂದು ಟೈಮ್ ರಿಸ್ಟ್ರಿಕ್ಷನ್ನ ಹಾಕೊಳ್ಳಿ. ಏನಂದರೆ, ಒಂದು ಆ್ಯಪ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ, ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ಒಂದು ಟೈಮ್ ರಿಸ್ಟ್ರಿಕ್ಷನ್ನ ಹಾಕೊಳ್ಳಿ. 30 ಮಿನಿಟ್ಸು ನಾನು ಇನ್ಸ್ಟಾಗ್ರಾಮ್ ನೋಡ್ತೀನಿ, ಅಥವಾ ವಾಟ್ಸಪ್ ಆದರೆ ಒಂದು 15 ಮಿನಿಟ್ಸ್ ನೋಡ್ತೀನಿ, ಅಥವಾ ಬೇರೆ ಆ್ಯಪ್ಗಳಾದರೆ ಇಷ್ಟು 40 ಮಿನಿಟ್ಸು, ಈ ಥರ ಆ್ಯಪ್ಗೆ ಒಂದು ರಿಸ್ಟ್ರಿಕ್ಷನ್ನ ಹಾಕೊಳ್ಳೋದ್ರಿಂದ ಆ ಟೈಮ್ ಆದಮೇಲೆ ಆ ಆ್ಯಪ್ನ ಯೂಸ್ ಮಾಡಬಾರ್ದು, ಕ್ಲೋಸ್ ಆಗಬೇಕು. ಆ ಥರ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ಗೆ ಹೋಗಿ ಡಿಜಿಟಲ್ ವೆಲ್ ಬೀಯಿಂಗ್ ಅನ್ನೋದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದೊಂದು ಆ್ಯಪ್ಗೂ ಕೂಡ ಟೈಮ್ ರಿಸ್ಟ್ರಿಕ್ಷನ್ನ ಹಾಕೊಬೋದು. ಆರಾಮಾಗಿ ನೀವು ಯಾವ ಆ್ಯಪ್ ಮೇಲೆ ಎಷ್ಟು ಟೈಮ್ನ ಯೂಸ್ ಮಾಡ್ಬೋದು ಅನ್ನೋದನ್ನು ನಿಮ್ಮ ಕೈಯಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಆ್ಯಪ್ ಯೂಸ್ ಮಾಡಲಿ. ಹೆಣ್ಮಕ್ಳಾದರೆ ಜಾಸ್ತಿ ಆನ್ಲೈನ್ ಶಾಪಿಂಗ್ ಮಾಡೋದ್ರ ಮೇಲೆ ತುಂಬ ಸ್ಕ್ರೋಲಿಂಗ್ ಮಾಡೋದು, ಇನ್ಸ್ಟಾಗ್ರಾಮ್ ಮೇಲೆ ಸ್ಕ್ರೋಲಿಂಗ್ ಮಾಡೋದನ್ನ ಮಾಡ್ತಿರ್ತೀರ. ಅದಕ್ಕೆಲ್ಲ ಒಂದು ಟೈಮ್ ಲಿಮಿಟ್ ಹಾಕೊಳ್ಳಿ. ಇದರಿಂದ ನಿಮ್ಮದು ಟೈಮ್ ಸೇವ್ ಆಗುತ್ತೆ. ಎಷ್ಟೋ ಆನ್ಲೈನ್ ಶಾಪಿಂಗ್ ಆ್ಯಪ್ಗಳಲ್ಲಿ ಸುಮ್ಮನೆ ಸ್ಕ್ರೋಲ್ ಮಾಡ್ತಿರ್ತೀರ, ಬಟ್ ಯಾವುದೇ ಕಾರಣಕ್ಕೂ ಒಂದೊಂದು ಟೈಮು ಅದನ್ನು ಬೈ ಮಾಡೋದೇ ಇಲ್ಲ. ಇದರಿಂದ ಸುಮ್ಮನೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಿರುತ್ತೆ. ಸೊ ಎಲ್ಲ ಆ್ಯಪ್ಗೂ ಒಂದು ಟೈಮ್ ಲಿಮಿಟ್ ಅನ್ನೋದನ್ನ ಹಾಕೊಳ್ಳಿ. ಆವಾಗ ನೀವು ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡ್ಬೋದು. ಮತ್ತು ನನ್ನ ಸ್ಕ್ರೀನ್ ಟೈಮು ಎಷ್ಟೆಷ್ಟಿದೆ ಒಂದೊಂದು ಆ್ಯಪಿಗೆ ಅಂತಲೂ ಕೂಡ ಹೇಳ್ತೀನಿ ಮುಂದೆ. ಥರ್ಡ್ ಟಿಪ್ಪು ಏನು ಅಂದರೆ, ನೋ ಫೋನ್ ಅವರ್ಸ್. ಇವಾಗ ದಿನದಲ್ಲಿ ಈ ಟೈಮಿಂದ ಈ ಟೈಮ್ವರೆಗೂ ನಾನು ಫೋನ್ ಯೂಸ್ ಮಾಡೋದಿಲ್ಲ ಅನ್ನೋದನ್ನು ನೀವು ಹಾಕೊಬೇಕು. ಯಾವ ಟೈಮಲ್ಲಿ ಅಂದರೆ, ಆಲ್ಮೋಸ್ಟ್ ಇವಾಗ ನೈಟು ಒಂದು 10 o'clock ಮಲ್ಕೊತೀರಾ ಅಂದರೆ ಮಾರ್ನಿಂಗ್ 6 o'clockವರೆಗೂ ಫೋನನ್ನು ಆ ಟೈಮಲ್ಲಿ ಯೂಸ್ ಮಾಡಬಾರ್ದು ಅನ್ನೋದನ್ನು ಲಿಮಿಟ್ ಹಾಕೊಬೇಕು. ಇದರಿಂದ ಕೂಡ ನೀವು ಜಾಸ್ತಿ ಫೋನ್ ನೋಡಲ್ಲ, ಆವಾಗಲೂ ಕೂಡ ಸ್ಕ್ರೀನ್ ಟೈಮು ರೆಡ್ಯೂಸ್ ಆಗುತ್ತೆ. ನೀವು ಬೆಡ್ ಟೈಮ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಫೋನ್ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಈ ಟೈಮ್ನಲ್ಲಿ ನೀವು ಸ್ವಲ್ಪ ನಿಮ್ಮ ಮನಸ್ಸಿಗೆ ತೊಗೊಬೇಕು, ನಾನು ಮಲ್ಕೊಳಕ್ಕೆ ಬಂದ ಮೇಲೆ ನಾನು ಫೋನ್ ಯೂಸ್ ಮಾಡಬಾರ್ದು ಅಂತ.
ಸೊ ಒಂದಾದ್ಮೇಲೆ ಒಂದು ವಿಡಿಯೋನ ನೀವು ಸ್ಕ್ರೋಲ್ ಮಾಡೋದ್ರಿಂದ ನಿಮಗೇನೆ ಹೇಗೆ ಹೋಗುತ್ತೆ ಆ ಟೈಮು ಅನ್ನೋದೇ ಗೊತ್ತಾಗಲ್ಲ. ಅದು ರಾತ್ರಿ ಟೈಮ್ ಮತ್ತು ಕಲರ್ಫುಲ್ಲಾಗಿರುತ್ತೆ ಇನ್ನು ಮೊಬೈಲಲ್ಲಿ ವಿಡಿಯೋಸ್ಗಳು. ಸೊ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಒಂದೊಂದು ರೀಲ್ನು ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಎಷ್ಟೊತ್ತು ಮಲ್ಕೋತೀವಿ ಅನ್ನೋದು ಗೊತ್ತಾಗಲ್ಲ. ಸೊ ನೀವು ಬೆಡ್ ಟೈಮ್ಗೆ ಹೋದಾಗ ಮೊಬೈಲ್ನ ಯೂಸ್ ಮಾಡಬೇಡಿ. ಈ ಟೈಮಿಂದ ಈ ಟೈಮ್ವರೆಗೂ ನಾನು ಫೋನ್ ಯೂಸ್ ಮಾಡಲ್ಲ ಅಂತ ನೀವು ರಿಸ್ಟ್ರಿಕ್ಷನ್ ಮಾಡ್ಕೊಳ್ಳಿ. ನೋ ಫೋನ್ ಅವರ್ಸ್ ಅಂತ ನೀವು ಡಿಸೈಡ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಡೇಯಲ್ಲಿ ಖಂಡಿತ ನೀವು ಸ್ಕ್ರೀನ್ ಟೈಮ್ನ ನೀವು ರೆಡ್ಯೂಸ್ ಮಾಡ್ಕೋಬೋದು. ಟಿಪ್ ನಂಬರ್ 4 ಬಂದು ಮೊಬೈಲ್ನಲ್ಲಿ ನೀವು ಗ್ರೇ ಸ್ಕೇಲ್ ಮೋಡ್ನ ಆನ್ ಮಾಡ್ಕೊಬೇಕು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಮೊಬೈಲ್ನಲ್ಲಿ ಕಲರ್ಫುಲ್ ವಿಡಿಯೋಗಳು ಸ್ಕ್ರೋಲ್ ಆಗೋದು ಅಥವಾ ರೀಲ್ಸು 1 by 1 ಬರ್ತಾ ಇರೋದು ಮಾಡ್ತಿದ್ರೆ ನಮ್ಮ ಮೈಂಡಿಗೆ ಇನ್ನೂ ನೋಡಬೇಕು ಅನ್ನೋದು ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಅಡಿಕ್ಷನ್ ಜಾಸ್ತಿ ಆಗುತ್ತೆ. ಸೊ ನೀವು ಆ ಟೈಮಲ್ಲಿ ಏನು ಮಾಡಿ ಅಂದರೆ ಮೊಬೈಲ್ನಲ್ಲಿ ಗ್ರೇ ಸ್ಕೇಲ್ ಮೋಡನ್ನು ಆನ್ ಮಾಡ್ಕೊಳ್ಳಿ. ಆವಾಗ ಇಂಟ್ರೆಸ್ಟು ಸ್ವಲ್ಪ ಕಡಿಮೆ ಆಗುತ್ತೆ, ಆಗ ಜಾಸ್ತಿ ನೋಡೋಕೆ ಹೋಗಲ್ಲ. ಯಾರು ತಾನೇ ಕಲರ್ಫುಲ್ಲಾಗಿಲ್ಲ ಅಂದರೆ ಜಾಸ್ತಿ ನೋಡ್ತೀರಾ ಅಲ್ವಾ? ಸೊ ಈ ಟಿಪ್ಪನ್ನ ನೀವು ಖಂಡಿತ ಫಾಲೋ ಮಾಡಿದ್ರೆ ನೀವು ಕಡಿಮೆ ಟೈಮ್ನ ಮೊಬೈಲ್ ಮೇಲೆ ಯೂಸ್ ಮಾಡ್ತೀರಾ. ಇನ್ನು ನೆಕ್ಸ್ಟು 5th ಟಿಪ್ ಬಂದು ಏನಂದರೆ, ಇವಾಗ ಚಾಟಿಂಗ್ ಮಾಡೋದು ಜಾಸ್ತಿ ಮಾಡಿರ್ತೀರ. ಚಾಟಿಂಗ್ ಮಾಡೋದ್ರಿಂದ ಎಷ್ಟು ಅವರ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. 1-2 ನಿಮಿಷ ಮಾತಾಡೋದನ್ನ ಅವ್ರು ಚಾಟಿಂಗ್ ಮಾಡಿ ನೀವು ಚಾಟಿಂಗ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 1/4 ಗಂಟೆ ಹೋಗಿರುತ್ತೆ. ಈ ಚಾಟಿಂಗ್ ಮಾಡೋದ್ರ ಬದಲು ನೀವೇನು ಮಾಡ್ಬೋದು ಅಂದರೆ, ಡೈರೆಕ್ಟ್ ಫೋನ್ ಮಾಡಿಬಿಟ್ಟು ಅವ್ರಿಗೇನಿದೆ ವಿಷಯ ಅನ್ನೋದನ್ನ ತಿಳ್ಕೊಬಹುದು. ಮತ್ತು ಅಲ್ಲೂ ಕೂಡ ಟೈಮ್ ವೇಸ್ಟ್ ಆಗೋವಂತಹ ಮಾತುಗಳನ್ನ ಮಾತಾಡಬೇಡಿ. ಅವ್ರಿಗೂ ಟೈಮ್ ವೇಸ್ಟ್ ಆಗೋಲ್ಲ, ನಿಮಗೂ ಟೈಮ್ ವೇಸ್ಟ್ ಆಗಲ್ಲ, ಮತ್ತು ಸ್ಕ್ರೀನ್ ಟೈಮ್ ಕೂಡ ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟು 6th ಟಿಪ್ ಬಂದು ಏನು ಅಂದರೆ, ಟರ್ನ್ ಆಫ್ ನೋಟಿಫಿಕೇಷನ್ಸ್. ಎಲ್ಲ ಆ್ಯಪ್ಗಳಿಗೂ ನೀವು ನೋಟಿಫಿಕೇಷನ್ನ ಸೆಟ್ ಮಾಡಿರ್ತೀರ. ಇವಾಗ ಜಿಮೇಲ್ ಆಗ್ಬೋದು, ವಾಟ್ಸಪ್ ಆಗಬಹುದು, ಬೇರೆ ಶಾಪಿಂಗ್ ಆ್ಯಪ್ಗಳಿರ್ಬೋದು ಅಥವಾ ಬೇರೆ ಆ್ಯಪ್ಗಳಿರ್ಬೋದು, ಎಲ್ಲದಕ್ಕೂ ನೋಟಿಫಿಕೇಷನ್ಸ್ ನೀವು ಆನ್ ಮಾಡಿ ಸ್ಕ್ರೀನ್ ಮೇಲೆ ಅದು ಕಾಣಿಸೋ ಥರ ಮಾಡಿರ್ತೀರ. ಆ ಥರ ಮಾಡಬೇಡಿ, ನೋಟಿಫಿಕೇಷನ್ನ ಆಫ್ ಮಾಡ್ಕೊಳ್ಳಿ. ನೀವು ನೋಟಿಫಿಕೇಷನ್ನ ಆನ್ ಮಾಡಿದ್ದೀರಾ ಎಲ್ಲದ್ರದ್ದು ಅಂದರೆ ಸ್ಕ್ರೀನ್ ಮೇಲೆ ಬಂದೇ ಬರುತ್ತೆ. ಅದು ಏನು ಬಂದಿದೆ ಅಂತ ನೋಡೋಕೆ ಹೋಗಿ ಅಥವಾ ರೀಲ್ ಇರ್ಬೋದು ಅಥವಾ ಇನ್ನೊಂದೇನೋ ಸ್ಕ್ರೋಲ್ ಇರ್ಬೋದು, ಅದನ್ನು ಏನು ಮಾಡ್ತೀರಾ, ನೋಡೋಕೆ ಹೋಗಿ ರೀಲ್ ಆಫ್ಟರ್ ರೀಲ್ ನೋಡ್ತಾ ಹೋಗ್ತೀರಾ, ಸ್ಕ್ರೋಲ್ ಮಾಡ್ತಾ ಹೋಗ್ತೀರಾ. ಅವಾಗೂ ಕೂಡ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಯಾವುದೇ ಆ್ಯಪ್ ಇರ್ಬೋದು ಅದರ ನೋಟಿಫಿಕೇಷನ್ನ ಆಫ್ ಮಾಡ್ಕೊಳ್ಳಿ. ಮೊಬೈಲ್ ಸ್ಕ್ರೀನ್ ಮೇಲೆ ಯಾವುದೇ ಕಾರಣಕ್ಕೂ ನೋಟಿಫಿಕೇಷನ್ ಬರಬಾರ್ದು. ಆ ಥರ ಮಾಡ್ಕೊಳ್ಳೋದ್ರಿಂದ ಕೂಡ ನೀವು ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡ್ಕೋಬಹುದು. ನೆಕ್ಸ್ಟ್ 7th ಟಿಪ್ ಬಂದು ಸೈಲೆಂಟ್ ಮೋಡ್ಗೆ ಹಾಕೋದು ನಿಮ್ಮ ಫೋನನ್ನು ಯಾವ ಟೈಮಲ್ಲಿ ಅಂತ ಕೂಡ ಹೇಳ್ತೀನಿ. ಅಥವಾ ಡು ನಾಟ್ ಡಿಸ್ಟರ್ಬ್ ಅನ್ನೋದು ಒಂದು ಆಪ್ಷನ್ ಇರುತ್ತೆ, ಅದನ್ನಾದರೂ ಕೂಡ ಹಾಕಬಹುದು. ಯಾವ ಟೈಮಲ್ಲಿ ನೀವು ಡು ನಾಟ್ ಡಿಸ್ಟರ್ಬ್ ಮೋಡ್ ಹಾಕಬೇಕು ಅಂದರೆ, ನೀವು ಈಟಿಂಗ್ ಮಾಡೋ ಟೈಮಲ್ಲಿ ಅಥವಾ ನೀವು ಸ್ಟಡಿ ಮಾಡ್ತಿದ್ದೀರಾ ಅನ್ನೋ ಟೈಮಲ್ಲಿ, ತುಂಬ ಚೆನ್ನಾಗಿ ಓದಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ, ಸೊ ಅವಾಗ ಸ್ಟಡಿ ಟೈಮಲ್ಲಿ. ಇನ್ನು ನೆಕ್ಸ್ಟು ನೀವು ವರ್ಕ್ ಮಾಡಬೇಕು ಡಿಸ್ಟರ್ಬ್ ಇಲ್ದಲೆ ಅನ್ನೋ ಟೈಮಲ್ಲಿ. ಇನ್ನು ನೆಕ್ಸ್ಟು ಪರ್ಸ್ನಲ್ ಯಾವುದೇ ಕೆಲಸಗಳಿರ್ಬೋದು, ಆ ಟೈಮಲ್ಲಿ ನಿಮ್ಮ ಫೋನನ್ನು ಡು ನಾಟ್ ಡಿಸ್ಟರ್ಬ್ ಮೋಡಿಗೆ ಹಾಕಿ. ಈ 4 ಟೈಮಲ್ಲಿ ನಿಮ್ಮ ಫೋನನ್ನು ಡು ನಾಟ್ ಡಿಸ್ಟರ್ಬ್ ಮೋಡ್ ಹಾಕೋದ್ರಿಂದ ನೀವು ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡ್ಬೋದು. ಒಂದು ಡು ನಾಟ್ ಡಿಸ್ಟರ್ಬ್ ಮೋಡಿಗೆ ಹಾಕಬೇಕು. ಅದು ಯಾವ ಟೈಮಲ್ಲಿ ಅಂದರೆ, ಟಾಯ್ಲೆಟ್ಗೆ ಹೋಗಿರೋ ಟೈಮಲ್ಲಿ. ಆಲ್ಸೋ ಹೆಣ್ಮಕ್ಳು ಇದನ್ನು ಮಾಡಲ್ಲ, ಆಲ್ ಬಾಯ್ಸ್ ಮಾಡೇ ಮಾಡ್ತಾರೆ. ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಮೊಬೈಲ್ ತೊಗೊಂಡೋಗಿ ಅಲ್ಲಿ ಸ್ಕ್ರೋಲ್ ಮಾಡ್ತಾ ಕೂತ್ಕೊಂಡ್ಬಿಡೋದು. ಅದು 1/2 hour ಆಗುತ್ತೋ 1 hour ಆಗುತ್ತೋ ಗೊತ್ತಾಗಲ್ಲ, ಒಟ್ಟು ಸ್ಕ್ರೋಲ್ ಮಾಡ್ತಾನೆ ಇರ್ತಾರೆ. ಬಟ್ ಈಗ ನಿಮಗೆ ಗೊತ್ತಾಗಲ್ಲ, ನೆಕ್ಸ್ಟು ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಬಾಯ್ಸ್ ಏನಿದ್ದೀರಾ, ನೀವು ಟಾಯ್ಲೆಟ್ಗೆ ಮೊಬೈಲ್ ತೊಗೊಂಡೋಗಿ ಸ್ಕ್ರೋಲ್ ಮಾಡೋದನ್ನ ಮಾಡಬೇಡಿ. ಅಲ್ಲಿ ಮೊಬೈಲ್ನ ಯೂಸ್ ಮಾಡೋದ್ರಿಂದ ನಿಮಗೆ ಫ್ಯೂಚರಲ್ಲಿ ತೊಂದರೆ ಆಗುತ್ತೆ. ಪ್ಲೀಸ್ ಅವಾಯ್ಡ್ ಮಾಡಿ ಆ ಟೈಮಲ್ಲಿ ಫೋನ್ ಯೂಸ್ ಮಾಡೋದನ್ನ. ಇನ್ನು ಲಾಸ್ಟ್ 8th ಟಿಪ್ ಏನಂದರೆ, ಅಡಾಪ್ಟ್ ಅನಲಾಗ್ ಆಲ್ಟರ್ನೇಟಿವ್ಸು. ಇವಾಗ ಅದು ಮೊಬೈಲ್ ಸ್ಕ್ರೀನ್ನ ರೀಪ್ಲೇಸಿಗೆ ಯಾವ್ಯಾವುದನ್ನ ನೀವು ಯೂಸ್ ಮಾಡ್ಬೋದು ಅಂದರೆ, ನೀವು ಔಟ್ಡೋರ್ ಗೇಮ್ಸ್, ಇಂಡೋರ್ ಗೇಮ್ಸ್, ಸಣ್ಣ ಮಕ್ಕಳಾಗಿದ್ದರೆ
ಇನ್ನು ದೊಡ್ಡವರಾಗಿದ್ದರೆ ವಾಕಿಂಗು, ಜಾಗಿಂಗು, ವರ್ಕೌಟ್ಸು, ಯೋಗ ಅದನ್ನು ಮಾಡಬಹುದು. ಅದನ್ನು ಬಿಟ್ಟರೆ ನಿಮಗೆ ಯಾವುದಾದ್ರೂ ಬುಕ್ಗಳು ಓದಬೇಕಂದ್ರೆ ಆ ಟೈಮಲ್ಲಿ ಅದನ್ನು ರೀಡ್ ಮಾಡೋದಾಗಿರ್ಬಹುದು, ಅಥವಾ ಜರ್ನಲೈಸಿಂಗ್ ಮಾಡೋದಾಗಿರ್ಬಹುದು, ಅಥವಾ ನೀವು ಮಕ್ಕಳ ಜೊತೆ ಆಟ ಆಡೋದಾಗಿರ್ಬಹುದು. ಇದನ್ನು ಮಾಡಿ ಫೋನನ್ನು ಆಗ ಕಡಿಮೆ ಯೂಸ್ ಮಾಡ್ತೀವಿ. ಮತ್ತು ಫ್ರೀ ಟೈಮಲ್ಲೆಲ್ಲ ಮೊಬೈಲ್ ನೋಡೋದನ್ನ ಬಿಟ್ಟು ದೊಡ್ಡವರಾಗಿದ್ದರೆ ವಾಕು, ಜಾಗಿಂಗು, ನಿಮ್ಮ ಏಜ್ ಆಗಿರೋರ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡೋದಾಗಿರಲಿ, ಅದರಲ್ಲಿ ಕಾಲ ಕಳೀರಿ. ಅಥವಾ ನಿಮ್ಮ ಮೊಮ್ಮಕ್ಕಳ ಜೊತೆ ಆಟ ಆಡಿ. ಅಥವಾ ಮನೆಯಲ್ಲಿ ಹೌಸ್ ವೈಫ್ಗಳಾಗಿದ್ದರೆ ನೀವು ಸ್ಕಿನ್ ಕೇರು, ಹೇರ್ ಕೇರು, ಮತ್ತು ನಿಮ್ಮ ಬಾಡಿ ಬಗ್ಗೆ ನೀವು ಎಕ್ಸಸೈಸ್ ಮಾಡೋದು ಆಗಿರ್ಬೋದು, ವಾಕ್ ಮಾಡೋದಾಗಿರ್ಬೋದು, ಅದನ್ನು ಮಾಡಿ. ಮತ್ತು ರೀಲ್ಸ್ನ ಎಷ್ಟು ಬೇಕೋ ಅಷ್ಟು ನೋಡಿ. ಯಾವುದೇ ಮಾಡಬೇಕಾದ್ರೂ ತುಂಬ ಅತಿ ಆಗಬಾರ್ದು. ಇವಾಗ ರೀಲ್ಸ್ನ ಜಾಸ್ತಿ ನೋಡೋದ್ರಿಂದ ನಿಮ್ಗೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. 2 ಕ್ವಶನ್ನ ಹಾಕ್ಕೊಳ್ಳಿ. ಏನು ಅಂದರೆ, ಒಂದು, ಇದು ನೋಡೋದ್ರಿಂದ ನನಗೇನು ಯೂಸ್ ಆಗ್ತಿದೆ, ಇನ್ನೊಂದು ಎಷ್ಟು ಟೈಮು ನಾನು ಅದನ್ನು ಯೂಸ್ ಮಾಡ್ತಿದ್ದೀನಿ ಅನ್ನೋದನ್ನು ನಿಮ್ಮ ಮೈಂಡಿಗೆ ಹಾಕ್ಕೊಳ್ಳಿ. ಅವಾಗ ಖಂಡಿತ ಕಡಿಮೆ ಆಗುತ್ತೆ. ಇನ್ನು ನಾನು ಹೇಳಿದ್ದೆ ನನ್ನ ಸ್ಕ್ರೀನ್ ಟೈಮ್ ಏನಿದೆ ಅದನ್ನು ಹೇಳ್ತೀನಿ ಕೊನೆಯಲ್ಲಿ ಅಂತ. ಖಂಡಿತ ಹೇಳ್ತೀನಿ. ಇದು ಪ್ರಾಂಪ್ಟಾಗಿ ಹೇಳ್ತಾ ಇರೋದು. ನಾನು ನಮ್ಮ ಹಸ್ಬೆಂಡು ಮೊಬೈಲ್ ನೋಡಿಕೊಂಡು ಎಷ್ಟು ಟೈಮ್ ನಾವು ಯೂಸ್ ಮಾಡಿದ್ದೀವಿ ಒಂದೊಂದು ಆ್ಯಪ್ನಲ್ಲಿ ಅನ್ನೋದನ್ನು ಮೊನ್ನೆ ಚೆಕ್ ಮಾಡಿದಾಗ ಏನಾಯ್ತಂದರೆ, ನನ್ನ ಸ್ಕ್ರೀನ್ ಟೈಮ್ ಬಂದು ಇದು ಕಡಿಮೆ, ನನಗೆ ಜಾಸ್ತಿ ಅನ್ನಿಸ್ತಿದೆ, ನಿಮ್ಗೆ ಎಷ್ಟು ಅನ್ನಿಸ್ಬೋದು ಗೊತ್ತಿಲ್ಲ. ನಾನು ಯೂಸ್ ಮಾಡೋದು ಡೈಲಿ 2 ಅವರ್ಸು. ಅದು ಯಾವ ಆ್ಯಪ್ ಅಂತಲೂ ಹೇಳ್ಬಿಡ್ತೀನಿ. ಇವಾಗ ಇನ್ಸ್ಟಾಗ್ರಾಮ್ ಬಂದು 30 ಮಿನಿಟ್ಸಿಗೆ ನಾನು ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಮತ್ತೆ ತಿರ್ಗಾ ಸೆಟ್ಟಿಂಗ್ಸ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ. 30 ಮಿನಿಟ್ಸ್ ಆದಮೇಲೆ ಅದನ್ನು ಓಪನೂ ಆಗಲ್ಲ ಆ್ಯಪು. ನಾನು ಅದಕ್ಕೋಸ್ಕರ ಸೆಟ್ಟಿಂಗ್ನ ಚೇಂಜು ಮಾಡಲ್ಲ. ಇನ್ನು ನೆಕ್ಸ್ಟ್ ಬಂದು ವಾಟ್ಸಪ್ ಒಂದು 15 ಮಿನಿಟ್ಸ್ಗೆ ಇಟ್ಟಿದ್ದೀನಿ. ಇನ್ನು ಯೂಟ್ಯೂಬ್ ಬಂದು 40 ಮಿನಿಟ್ಸ್ಗೆ ಇಟ್ಟಿದ್ದೀನಿ. ಇಷ್ಟು ಬಿಟ್ಟರೆ ಬೇರೆ ಆ್ಯಪ್ಗಳನ್ನೂ ಜಾಸ್ತಿ ನಾನು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಅದು ಶಾಪಿಂಗ್ ಆ್ಯಪ್ ಇರ್ಬೋದು, ಅಥವಾ ಬೇರೆ ಗೇಮ್ ಆಗಿರ್ಬೋದು, ಅಥವಾ ಎಷ್ಟೊಂದು ಸ್ನ್ಯಾಪ್ಚಾಟ್ ಆಗಿರ್ಬೋದು, ಈ ಥರವೆಲ್ಲ ಯೂಸ್ ಮಾಡೋದೇ ಇಲ್ಲ. ಇಷ್ಟಕ್ಕೆ ಮಾತ್ರ ಟೈಮ್ ಇಟ್ಟಿದ್ದೀನಿ. ಇಷ್ಟಾದಮೇಲೆ ಉಳಿದಿರೋ ಸಮಯನ ನನಗೆ ಏನಾದರೂ ವಿಷಯ ತಿಳ್ಕೊಬೇಕು ಅಂದರೆ ಯೂಟ್ಯೂಬಲ್ಲಿ ಸ್ವಲ್ಪ ನೋಡೋದ್ರಿಂದ ಅದನ್ನು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ ಹೊರತು ಇನ್ಯಾವ ಆ್ಯಪ್ಗಳನ್ನೂ ನಾನು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ. ಅಷ್ಟೇ 2 ಅವರ್ಸು ಡೈಲಿ ನಂದು ಸ್ಕ್ರೀನ್ ಟೈಮ್ ಇರುತ್ತೆ. ಅವರು ಕೂಡ ನೋಡಿದ್ರು ನನ್ನ ಫೋನನ್ನು, ನಾನು ಎಷ್ಟು ಯೂಸ್ ಮಾಡಿದ್ದೀನಿ. ಮೊಬೈಲ್ ಬಂದಮೇಲೂ ಕೂಡ 2 ಅವರ್ಸ್ ಅಷ್ಟೇ ಇರೋದು. ಇನ್ನು ಎಡಿಟಿಂಗಲ್ಲಿ ಒಂದು ದಿವಸ ಸ್ವಲ್ಪ ಜಾಸ್ತಿ ಇರುತ್ತೆ, ಎಡಿಟಿಂಗ್ ಮಾಡಲೇಬೇಕಲ್ವಾ, ಅದಕ್ಕೋಸ್ಕರ. ಅಷ್ಟನ್ನು ಬಿಟ್ಟರೆ ಅದನ್ನು ಕಡಿಮೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ಕ್ರೀನ್ ಟೈಮ್ನ. ನೋಡೋಣ ಮುಂದಿನ ದಿವಸದಲ್ಲಿ ಆದರೆ ನಿಮಗೆ ಹೇಳ್ತೀನಿ ಕಡಿಮೆನೂ ಮಾಡಿಕೊಂಡ್ರೆ. ಹಾಗಾದರೆ ನೀವು ಟಿ ವಿ ನೋಡೋದೇ ಇಲ್ವಾ? ಸ್ಕ್ರೀನ್ ಟೈಮ್ ಅದರಲ್ಲಿ ಯೂಸ್ ಮಾಡ್ತೀರಾ? ಖಂಡಿತ ನಾನು ಟಿ ವಿ ನೋಡೋದೇ ಇಲ್ಲ. ಒಂದು 5 ಮಿನಿಟ್ಸ್ ಡೈಲಿ ನೋಡಿದ್ರೆ ನೋಡ್ತೀನಿ, ನೋಡದೇ ಇದ್ದರೆ ಅದನ್ನು ನೋಡೋಲ್ಲ. ನೋಡಿದ್ರೆ ನಾನು ನ್ಯೂಸ್ ಚಾನಲ್ನ ನೋಡ್ತೀನಿ. ಸ್ಯಾಟರ್ಡೆ ಸಂಡೇ ನೋಡಿದ್ರೆ ಟಿ ವಿ ಶೋಗಳು ಏನಿರುತ್ತೆ, ಕಾಮಿಡಿ ಶೋಗಳು ಅಥವಾ ರಿಯಾಲಿಟಿ ಶೋಗಳನ್ನ ನೋಡ್ತೀನಿ. ಅಷ್ಟೊಂದು ಬಿಟ್ಟರೆ ಟಿ ವಿನೂ ಕೂಡ ಅಡಿಕ್ಟ್ ಆಗಿಲ್ಲ. ನಾನು ನೋಡೋದು ಇಲ್ಲ ಡೈಲಿ. ಅದನ್ನು ಹಂಗಾದ್ರೆ ನ್ಯೂಸ್ ನಾನು ಯಾವುದರಿಂದ ತಿಳ್ಕೊತೀನಿ ಅಂದರೆ, ಡೈಲಿ ಪೇಪರ್ನ ಒಂದು 15 ಮಿನಿಟ್ಸ್ ಓದ್ತೀನಿ. ಅಷ್ಟನ್ನು ಬಿಟ್ಟರೆ ಇನ್ನು ಸ್ಕ್ರೀನ್ ಟೈಮ್ಗೆ ಜಾಸ್ತಿ ಯಾವುದಕ್ಕೂ ಅಡಿಕ್ಟ್ ಆಗಿಲ್ಲ. ಸೊ ನಾನು ಹೇಳಿರೋ ಟಿಪ್ಗಳನ್ನ ನೀವು ಯೂಸ್ ಮಾಡಿ. ಒಂದೇ ಸಲ ಯಾವುದೇ ಕಾರಣಕ್ಕೂ ಸ್ಕ್ರೀನ್ ಟೈಮ್ನ ರಿಡ್ಯೂಸ್ ಮಾಡೋಕ್ಕಾಗಲ್ಲ. ವೀಕ್ ಬೈ ವೀಕ್, ಇವಾಗ ಒಂದು ದಿನದಲ್ಲಿ 5 to 6 ಅವರ್ಸ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದನ್ನು ವೀಕ್ ಬೈ ವೀಕ್ 1/2 ಅವರ್ 1 ಅವರ್ ಕಡಿಮೆ ಮಾಡ್ತಾ ಬನ್ನಿ. ಆಗ ನೀವು ಖಂಡಿತ ಕಡಿಮೆ ಯೂಸ್ ಮಾಡ್ತೀರಾ. ಅವಾಗೇ ನಿಮಗೆ ಗೊತ್ತಾಗುತ್ತೆ ಯಾವ ಆ್ಯಪಿಗೆ ನಾನು ಜಾಸ್ತಿ ಟೈಮ್ನ ಕೊಡ್ತಾ ಇದ್ದೀನಿ, ಇದನ್ನು ಯೂಸ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದು ನಿಮ್ಮ ಮೈಂಡಿಗೆ ಬಂದೇ ಬಿಡುತ್ತೆ. ಆಗ ಖಂಡಿತ ನಿಮ್ಮ ಸ್ಕ್ರೀನ್ ಟೈಮು ಕಡಿಮೆ ಆಗುತ್ತೆ. ನಾನು ಹೇಳಿರೋ ಟಿಪ್ಸ್ಗಳನ್ನ ಯೂಸ್ ಮಾಡಿ. ಮತ್ತು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮದು ಎಷ್ಟು ಸ್ಕ್ರೀನ್ ಟೈಮ್ ಇದೆ ಅಂತ ಕಮೆಂಟ್ ಮಾಡಿ. ಮತ್ತು ಯಾವಾಗಲೂ ಲೇಝಿ ಆಗಿರಬೇಡಿ. ಲೇಝಿ ಆಗಿದ್ದರೆ ಖಂಡಿತ ಫೋನನ್ನು ಚೆಕ್ ಮಾಡ್ತಾ ಇರ್ತೀರ. ಯಾರು ಮೆಸೇಜ್ ಮಾಡಿದ್ರು, ಯಾವ ನೋಟಿಫಿಕೇಷನ್ ಬಂತು, ಅಥವಾ ಯಾವುದರಿಂದ ಲಿಂಕ್ ಬಂತು ನೋಡೋಣ ಅಂತ ಸ್ಕ್ರೋಲ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತೀರಾ. ಯಾವುದೇ ಕಾರಣಕ್ಕೂ ಲೇಝಿ ಆಗಿರಬೇಡಿ.
ಆ್ಯಕ್ಟಿವ್ ಆಗಿರಿ, ಬ್ಯುಸಿ ಇಟ್ಕೊಳ್ಳಿ ನಿಮ್ಮ ಲೈಫ್ನ. ಆವಾಗ ಖಂಡಿತ ಮೊಬೈಲ್ನ ಜಾಸ್ತಿ ನೋಡೋದಿಲ್ಲ. ಬೇಕಾಗಿರೋ ವೀಡಿಯೋಸ್ನ ನೋಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಸುಮ್ಮನೆ ಸ್ಕ್ರೋಲ್ ಮಾಡಿ ವೀಡಿಯೋಸ್ನ ಅದನ್ನು ಮಾಡಬೇಡಿ. ಇನ್ಫಾರ್ಮೇಷನ್ಗೋಸ್ಕರ ಮಾತ್ರ ಮೊಬೈಲ್ನ ಯೂಸ್ ಮಾಡಿ ತಿಳ್ಕೊಳ್ಳಿ. ಅಷ್ಟೊಂದು ಬಿಟ್ಟು ಸುಮ್ಮನೆ ರೀಲ್ಸ್ ನೋಡ್ತಾ ಇರೋದು ಅದನ್ನು ಮಾಡಬೇಡಿ. ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಿಮ್ಮ ಜೀವನದ 5 ವರ್ಷ ನೀವು ಉಳಿಸ್ಕೊಬಹುದು. ಸೊ ಮೊಬೈಲ್ನ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.